ಅವತ್ತು ನಾನು ಕಾರ್ನಲ್ಲಿ ಹೋಗ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ನನಗೆ ಏನೋ ಶುರುವಾಯ್ತಮ್ಮ. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆ ಟೈಮ್ಗೆ ದೇವತೆ ಥರ ಲಡ್ಡು ಬಂದು ನನ್ನನ್ನು ಕಾಪಾಡಿದ್ಲು. ಅವಳೇನಾದರೂ ಹೊತ್ತಲ್ಲಿಗೆ ಬರಲಿಲ್ಲ ಅಂದಿದ್ರೆ ನಿನ್ನಪ್ಪ ನಾನು ಜೀವಂತ ಹೋಗಿ ನೋಡೋಕ್ಕೆ ಸಾಧ್ಯ ಇರಲಿಲ್ಲ. ಅಪ್ಪ ಹಾಗೆಲ್ಲ ಮಾತಾಡ್ಬೇಡ. ಲಡ್ಡು, ಅಪ್ಪ ನೀನು ಅವ್ರನ್ನ ಸೇವ್ ಮಾಡಿದ್ರ ಬಗ್ಗೆ ಹೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಬಿಡಿ, ಅದರಲ್ಲೇನಿದೆ. ಅವತ್ತು ಸರಿಯಾದ ಸಮಯಕ್ಕೆ ದೇವ್ರು ನನ್ನ ಅಲ್ಲಿಗೆ ಕಳಿಸಿದ್ರು ಅಷ್ಟೇ. ರೈಟ್ ಟೈಮ್ ಅನ್ನೋಗೆ ವಿಷಯ ಹೇಳಬೇಕು. ಅನು, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಏನ್ ಶೌರ್ಯ, ಏನದು? ಅದು ಏನೂ ಇಲ್ಲ. ನೋಡು, ಸ್ವಲ್ಪ ಈ ಕಡೆ ಬಾ. ಲಡ್ಡು ಅವರಮ್ಮ ಬೆಂಗಳೂರಿಗೆ ಬಂದಿದ್ದಾರಂತೆ. ನಮ್ಮ ಮನೆಗೇನೋ ಬರ್ತಾರಂತೆ. ವಾಟ್? ಲಡ್ಡು ಅವ್ರಮ್ಮ ಬರ್ತಿದಾರ? ಓಹ್ ಹೌದಾ? ಇದು ತುಂಬಾ ಸಂತೋಷದ ವಿಷಯ. ಆಕ್ಚುಲಿ ಸಣ್ಣ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ಮು? ಲಡ್ಡು ಅಮ್ಮ ಬರ್ತಾ ಇದ್ದಾರೆ ಅಂದ್ರೆ ಅವಳಿಗೆ ಸಂತೋಷದ ವಿಷಯ ತಾನೆ. ಈ ಮಗುಗೆ ಇಂಥ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿರೋ ಅಮ್ಮನ ನೋಡ್ಬೇಕು ಅಂತ ನನಗೂ ಆಸೆ ಇದೆ. ಲಡ್ಡು ಅವರಮ್ಮಂಗೆ ನಾನು ನೀನು ಗಂಡ ಹೆಂಡತಿ ಅನ್ನೋ ವಿಚಾರ ಗೊತ್ತಿಲ್ಲ. ನಾನು ಲಡ್ಡು ಮದುವೆ ಆಗಿರೋ ವಿಚಾರ ಮಾತ್ರ ಗೊತ್ತು. ಆದ್ರೆ ಅವ್ರು ಬಂದಾಗ ನಾವು ಹೇಗೆ ನಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಲ್ಲ ಲಡ್ಡು? ಅಲ್ಲ, ಗೊತ್ತಿಲ್ಲ. ನಡ್ಕೊಳ್ಳೋದು ಅಂದ್ರೆ ಇವಾಗ ಹೇಗಿದ್ವೋ ಹಾಗೆ ಇದ್ರಾಯ್ತು. ಒಂದಲ್ಲ ಒಂದಿನ ನಿಜ ಗೊತ್ತಾಗ್ಬೇಕಲ್ಲ, ಈಗ್ಲೇ ಗೊತ್ತಾಗ್ಲಿ ಅಷ್ಟೇ. ಹೌದು, ಸತ್ಯ ಗೊತ್ತಾಗ್ಬೇಕು. ಅಂದ್ರೆ ಲಡ್ಡು ಅವರಮ್ಮ ತುಂಬಾ ಸೀರಿಯಸ್ಸು. ಇವಾಗ ನಾನು ನೀನು ಗಂಡ ಹೆಂಡತಿ ಅನ್ನೋ ವಿಚಾರ ಏನಾದ್ರು ಗೊತ್ತಾದ್ರೆ ಅವ್ರ ಆರೋಗ್ಯ ಹದಗೆಡುತ್ತಲ್ವಾ? ಅದಕ್ಕೆ ಹೇಳ್ತಾ ಇರೋದು, ಅವ್ರು ಬಂದು ಒಂದು ಸ್ಮಾಲ್ ಪೀರಿಯಡ್ ಆಫ್ ಟೈಮ್ ಅಷ್ಟೇ, ಅವ್ರು ಇಲ್ಲಿ ಇದ್ದು ಹೋಗೋವರೆಗೂ ಅಷ್ಟೇ ನಾನು ನೀನು ಗಂಡ ಹೆಂಡತಿ. ಸಾರಿ, ಐ ಮೀನ್ ಗಂಡ ಹೆಂಡತಿ ಅಲ್ಲ. ಒಪ್ಕೊಳ್ತೀಯ ಅಲ್ವಾ? ಈಗ ನೀನ್ ಏನ್ ಹೇಳ್ತಿದ್ಯಾ? ಅಂದ್ರೆ ಅವ್ರು ಬಂದ್ಮೇಲೆ ಇಲ್ಲಿವರೆಗೂ ಅವರು ಇದ್ದು ಹೋಗೋವರೆಗೂ ನಾನು ನೀನು ಗಂಡ ಹೆಂಡತಿ ಅಲ್ಲ, ನಾನು ಲಡ್ಡು ಮಾತ್ರ ಗಂಡ ಹೆಂಡತಿ. ಅವರು ಹೋಗಾದ ಮೇಲೆ ಐ ಮೀನ್ ನೀನ್ ಒಪ್ಕೋಬೇಕಲ್ವ ಲಡ್ಡು? ಒಪ್ಕೋಬೇಕು ಅಷ್ಟೇ.